pH ಅಂತ ಹೇಳಿದ್ರೆ 1 ರಿಂದ 14 ಅಂಶಗಳಿರ್ತವೆ. ಅದು pH 1 ರಿಂದ 7 ಇದ್ರೆ ಅಸಿಡಿಟಿ ಸಾಯಿಲ್ ಅಂತ ಕರಿತೀವಿ ನಾವು. 7 ರಿಂದ 14 ಪಕ್ಕದಲ್ಲಿದ್ರೆ ಅದನ್ನು ಆಲ್ಕಲಿನ್ ಸಾಯಿಲ್ ಅಂತ ಕರಿತೀವಿ. ಸೊ ನಮ್ಗೆ ಬೇಕಾಗಿರೋದು ಆಲ್ಕಲಿನ್ ಸಾಯಿಲ ಅಸಿಡಿಟಿ ಸಾಯಿಲ ಅಂತ. ಇದು ಆಲ್ಕಲಿನ್ ಸಾಯಿಲ್. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ವಿ ಪಿ ಹೆಗ್ಡೆ ಮಾತಾಡ್ತಾ ಇದ್ದೇನೆ. ಇವತ್ತು ನಾವು ಮಾತಾಡುವಂಥ ವಿಷಯ ಮಣ್ಣಿನ ರಸಸಾರ ಅಂದರೆ pH. ಇದು ಎಷ್ಟು ಮುಖ್ಯ, ಇದು ಹೇಗೆ ನೋಡುವುದು ಎಲ್ಲವನ್ನು ಸ್ವಲ್ಪ ವಿವರವಾಗಿ ನಿಮ್ಗೆ ಹೇಳ್ಕೊಡ್ತೇನೆ. ಮೊದಲನೇದಾಗಿ ರಸಸಾರ ಅಂತ ಹೇಳುವಂಥದ್ದು ಯಾವುದೇ ಬೆಳೆಗಳಿಗೆ ಯಾವುದೇ ಗೊಬ್ಬರಗಳು ಹಾಕಬೇಕಾದರೂ ಅದು ನ್ಯೂಟ್ರಲ್ ಅಂದರೆ pH 7 ಅಂತ ಇರಬೇಕು. pH 1 ರಿಂದ 14 ಇರ್ತದೆ. ಅದರಿಂದ 7 ಅಂತ ಹೇಳಿದ್ರೆ ನ್ಯೂಟ್ರಲ್ನಲ್ಲಿ ಅಂದರೆ ನ್ಯೂಟ್ರಲ್ ಇದ್ದಾಗ ನ್ಯೂಟ್ರಲ್ನ ಪಕ್ಕದಲ್ಲಿ ಇದ್ದರೆ ಗೊಬ್ಬರಗಳು ಅಂದರೆ 6.5 ಅದರಿಂದ 8 ಇದ್ದಾಗ ಗಿಡಗಳು ಎಲ್ಲ ಪೋಷಕಾಂಶಗಳನ್ನು ಸಮಾನ ಗಿಡಗಳಿಗೆ ಬೇಕಾದಂಥ ರೀತಿಯಲ್ಲಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಈಗ ಯಾವುದೋ ಒಂದು ನಾವು ಕೆಮಿಕಲ್ಸ್ ಹಾಕ್ತಾ ಹೋಗಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಮಿಕಲ್ ಜಾಸ್ತಿ ಆದ ಕೂಡಲೇ ರಸಸಾರ ಅಸಿಡಿಟಿಗೆ ಬರ್ತದೆ. 7 ಕೆಳಗೆ ಬಂದರೆ 1 ರಿಂದ 7 6.5 ಇದ್ರೆ ಅದು ಅಸಿಡಿಟಿ ಸಾಯಿಲ್ ಅಂತ ಕರಿತೇವೆ. 7 ಮೇಲೆ 14 ಹೋದರೆ ಆಲ್ಕಲಿನ್ ಸಾಯಿಲ್ಸ್ ಅಂತ ಕರಿತೇವೆ. ಸೊ ಕೆಲವು ಪೋಷಕಾಂಶಗಳು ಈ ನ್ಯೂಟ್ರಲ್ನಲ್ಲಿ ಇದ್ದಾಗ ಮಾತ್ರ ಗಿಡಗಳು ಚೆನ್ನಾಗಿ ಹೇಳ್ಕೊಳ್ತೇವೆ. ಉದಾಹರಣೆಗೆ ಇದೊಂದು ಚಾರ್ಟ್ ನೋಡಿ. ಈ ಚಾರ್ಟ್ನಲ್ಲಿ ಎಲ್ಲ ವಿಷಯಗಳು ಯಾವ ಅಂಶಗಳಲ್ಲಿ ಇದೆ ಅಂತ ಹೇಳುವಂಥದ್ದು ಗೊತ್ತಾಗ್ಬಿಡ್ತದೆ. ನೈಟ್ರೋಜನ್ ಸಿಕ್ಕಬೇಕಾದ್ರೆ ರಸಸಾರ 6.5 ರಿಂದ 8 ಇದ್ದಾಗ ನೈಟ್ರೋಜನ್ ಕಂಪ್ಲೀಟ್ ಹೇಳ್ಕೊಳ್ಳುತ್ತೆ. ಆದರೆ ನೈಟ್ರೋಜನ್ ಒಂದು ಹೇಳ್ಕೊಳ್ಳುವಂಥ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಅದಕ್ಕೆ ನೀರಿನ ಅಂಶ ಜಾಸ್ತಿ ಇದ್ದಾಗ ಮಣ್ಣಿನಲ್ಲಿ ಅದಕ್ಕೆ ಸೂಕ್ಷ್ಮಾಣುಗಳ ಬಲ ಬೇಕಂತಿಲ್ಲ. ಅದು ನಮ್ಮ ಸೈಫನ್ ಮುಖಾಂತರ ನೈಟ್ರೋಜನ್ ಹೇಳ್ಕೊಳ್ಳುತ್ತೆ. ಆಗ ಏನಾಗುತ್ತೆ ಅಂದರೆ ನೈಟ್ರೋಜನ್ ಮುಟ್ಟಿದ ಕೂಡಲೇ ರಸಸಾರ ಕಡಿಮೆ ಆಗುತ್ತೆ. ಅಂದರೆ 2-3 ಬರ್ತದೆ. ಆಗ ಬೇರೆ ಪೋಷಕಾಂಶಗಳು ಸಿಕ್ಕೋದಿಲ್ಲ. ಅದಕ್ಕಾಗಿ ರಸಸಾರ ಬಹಳ ಮುಖ್ಯವಾಗಿರುವಂತಹದ್ದು ಅಂದರೆ 6.5 ನಿಂದ 8 ಇದ್ರೆ ಬೇಕಾದ ಪ್ರಮಾಣದಲ್ಲಿ ಮಾತ್ರ ಗಿಡಗಳು ಹೇಳ್ಕೊಳ್ಳುತ್ತವೆ. ಅದರ ಜೊತೆಗೆ ಉಳಿದ ಪೋಷಕಾಂಶಗಳನ್ನು ತಗೊಳ್ಬೇಕಾದ್ರೂ ಅದು ರಸಸಾರ 6.5 ರಿಂದ 8 ಒಳಗೆ ಇರಬೇಕು. ಯಾಕೆಂತ ಹೇಳಿದ್ರೆ, ಈಗ ಒಂದು ಕಾಂಪ್ಲೆಕ್ಸ್ ನಲ್ಲಿ NPK ಅಂತ ಬರ್ತದೆ. NPK ಬರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ 3 ಜೊತೆಯಲ್ಲಿ ಇದ್ದಾಗ ನೈಟ್ರೋಜನ್ ಬಹಳ ಬೇಗ ಹೇಳ್ಕೊಳ್ಳೋದ್ರಿಂದ ಫಾಸ್ಫರಸ್ ಮತ್ತು ಪೊಟ್ಯಾಶ್ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಫಾಸ್ಫರಸ್ ಹೇಳ್ಕೊಳ್ಬೇಕಾದ್ರೆ ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾಸ್ ಅಂತ ಬರ್ತದೆ, PSB ಅಂತ ಕರೀತೇವೆ. ಅದು ಬರಬೇಕು. ಅದು ಬರಬೇಕಾದ್ರೆ ಅಸಿಡಿಟಿ ಮಣ್ಣಿನಲ್ಲಿ ಅದು ಸಿಕ್ಕುದಿಲ್ಲ. ಅದು ಒಂದ್ಸಲ ಮಣ್ಣು ಅಸಿಡಿಟಿ ಆದ್ರೆ ಇನ್ನು 2 ತಿಂಗಳ ನಂತರ PSB ಅಂದ್ರೆ ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾಸ್ಗಳು ಬರ್ತವೆ. ಆಗ ಮಣ್ಣಿನಲ್ಲಿ ಲಾಕ್ ಆಗಿದ್ದ ಫಾಸ್ಫರಸ್ ಅನ್ನು ಬಿಡುಗಡೆ ಮಾಡಿ ಕೊಡ್ತವೆ. ಅದೇ ರೀತಿ ಪೊಟ್ಯಾಶ್ ಕೂಡ ಹಾಗೇನೆ ಅಸಿಡಿಟಿ ಸಾಯಿಲ್ನಲ್ಲಿ ಸಿಕ್ಕುದಿಲ್ಲ, ಅಥವಾ ಜಾಸ್ತಿ ಆಲ್ಕಲಿನ್ ಆದ್ರೂ ಅದು ಸಿಕ್ಕುದಿಲ್ಲ. ಅದು ಮ್ಯಾಕ್ಸಿಮಮ್ ಸಿಕ್ಕಿದ್ರೆ ಅಸಿಡಿಟಿಯ ಸಾಯಿಲ್ ಅಥವಾ ಆಲ್ಕಲಿನ್ ಸಾಯಿಲ್ನಲ್ಲಿ ಸಿಕ್ಕಿದ್ರೆ 1%. ಯಾಕೆಂತ ಹೇಳಿದ್ರೆ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾಸ್ ಉಂಟಲ್ವಾ, ಅವುಗಳು ಸ್ವಲ್ಪ ತಡೆಗಟ್ಟುವ ಶಕ್ತಿಗಳು ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ, ಸಣ್ಣ ಪ್ರಮಾಣದಲ್ಲಿ ಕೊಡ್ತೇವೆ ಮತ್ತು ಬಹಳ ಜಾಸ್ತಿ ಕೊಡೋದಿಲ್ಲ. ಸೊ ಅದು ಸರಿಯಾಗಿ ಸಿಕ್ಕಬೇಕು ಅಂತ ಹೇಳಿದ್ರೆ 2 ತಿಂಗಳು ಬೇಕು, ಅಸಿಡಿಟಿ ಆದ್ಬಿಟ್ಟೆ, ಆಲ್ಕಲಿನ್ ಆದ್ಮೇಲೆ. ಸೊ ಅಸಿಡಿಟಿ ಆದಾಗ ಸಾಯಿಲನ್ನು ಯಾವ ರೀತಿ ನಾವು ಮಾಡಬೇಕು, ವಾಪಸ್ ನ್ಯೂಟ್ರಲ್ಗೆ ತರಬೇಕು ಅಂತ ಹೇಳಿದ್ರೆ ನಾವು ಕ್ಯಾಲ್ಸಿಯಂ ಸುಣ್ಣವನ್ನು ಹಾಕಬೇಕು. ಸುಣ್ಣವನ್ನು ಸಹ ಒಳ್ಳೆ ಕ್ವಾಲಿಟಿಯ ಸುಣ್ಣಗಳನ್ನು ಹಾಕಿದ್ರೆ ಅದು 2 ತಿಂಗಳವರೆಗೆ ಆ ಮಣ್ಣು ಅಸಿಡಿಟಿಯನ್ನು ತೆಗೆದುಬಿಟ್ಟು ನ್ಯೂಟ್ರಲ್ಸ್ಗೆ ತಂದು ಕೊಡ್ತದೆ. ಮತ್ತೆ ಪುನಃ ಅಸಿಡಿಟಿಗೆ ಹೋಗ್ತದೆ. ಆಲ್ಕಲಿನ್ ಆಗಿಬಿಟ್ರೆ ಅದಕ್ಕೆ ಜಿಪ್ಸಮ್ ಹಾಕಬೇಕು. ಜಿಪ್ಸಮ್ ಹಾಕಿಬಿಟ್ರೆ ಅದನ್ನು ಪುನಃ ನ್ಯೂಟ್ರಲ್ಗೆ ತರಲಿಕ್ಕೆ ಆಗ್ತದೆ. ಸೊ ಇದು ಸಾವಯವ ಗೊಬ್ಬರ ಅಂತ ಹೇಳುವಂಥ ವಿಚಾರದಲ್ಲಿ ಬಂದಾಗ ಇದು ಎಲ್ಲವೂ ಅದು ನ್ಯೂಟ್ರಲ್ನಲ್ಲೇ ಇರೋದ್ರಿಂದ ಯಾವುದೇ ಗೊಬ್ಬರಗಳನ್ನು ಎಷ್ಟೇ ಪ್ರಮಾಣದಲ್ಲಿ ಸಾವಯವ ಗೊಬ್ಬರನ್ನು ಹಾಕಿದ್ರೂ ಅದು ಅಸಿಡಿಟಿ ಅಥವಾ ನ್ಯೂಟ್ರಲ್ಗೆ ಹೋಗುದಿಲ್ಲ, ಆಲ್ಕಲಿನಿಗೆ ಹೋಗುದಿಲ್ಲ. ಅದು ನ್ಯೂಟ್ರಲ್ನಲ್ಲಾಗೆ ಮೇಂಟೈನ್ ಮಾಡ್ತದೆ. ಅದರಿಂದ ಬಹಳ ಮುಖ್ಯವಾದ ವಿಚಾರ ರಸಸಾರ ಅಥವಾ PH ನಲ್ಲಿ ಅಂತ ಹೇಳಿದ್ರೆ, ನೀವು ಕೆಮಿಕಲ್ ಅನ್ನು ಉಪಯೋಗಿಸಬೇಡಿ.
ಕೆಮಿಕಲನ್ನು ಉಪಯೋಗಿಸಿದಾಗ ಅದು ಆಸಿಡಿಟಿ ಆಗುತ್ತೆ ಅಥವಾ ಆಲ್ಕಲಿನ್ ಆಗುತ್ತೆ, ಎಲ್ಲ ಸೂಕ್ಷ್ಮ ಜೀವಾಣುಗಳು ಸಾಯ್ತವೆ. ಸೂಕ್ಷ್ಮ ಜೀವಾಣುಗಳು ಇಲ್ಲದ ಗಿಡಗಳಿಗೆ ಗೊಬ್ಬರಗಳು ಸಿಕ್ಕುವುದಿಲ್ಲ. ಸೂಕ್ಷ್ಮ ಜೀವಾಣುಗಳ ಮುಖಾಂತರನೇ ಗೊಬ್ಬರ ಹೇಳ್ಕೊಳ್ಳುವುದು. ನೀವು ರಾಸಾಯನಿಕ ಹಾಕಿದರೂ ಸೂಕ್ಷ್ಮ ಜೀವಾಣು ಇದ್ರೆ ಅಂತ ಸೂಕ್ಷ್ಮ ಜೀವಾಣುಗಳು ಮಣ್ಣಿನಲ್ಲಿ ಇದ್ದಾಗ ಆ ಇದ್ದಷ್ಟು ದಿವಸ ಆ ಪೋಷಕಾಂಶಗಳು ಸಿಗ್ತವೆ. ಅದರಿಂದ ಎಲ್ಲ ಪೋಷಕಾಂಶಗಳು ಮೇಜರ್ ಅತಿ ಮುಖ್ಯವಾದಂಥ NPK ಅಥವಾ ಅತಿ ಸೂಕ್ಷ್ಮವಾದಂತಹ ಟ್ರೇಸ್ ಎಲಿಮೆಂಟ್ಸ್ ಎಲ್ಲವೂ ಸಿಕ್ಕಬೇಕಾದ್ರೆ ರಸಸಾರ ಬಹಳ ಮುಖ್ಯ. ಅದರಿಂದ ರಸಸಾರವನ್ನು ಮೇಂಟೈನ್ ಮಾಡಬೇಕಾದ್ರೆ ನೀವು ಕೆಮಿಕಲನ್ನು ಹಾಕಿಕೊಂಡು ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಒಂದೇ ಕೆಮಿಕಲ್ ಗೊಬ್ಬರವನ್ನು ಹಾಕಿದಾಗ ಮ್ಯಾಕ್ಸಿಮಮ್ ಅದರಲ್ಲಿ ಕೆಮಿಕಲ್ ಗೊಬ್ಬರದಲ್ಲಿರುವಂಥದ್ದು 3 ಅಥವಾ 4 ಅಥವಾ 5, ಕೆಲವು ಕಂಪನಿಗಳಲ್ಲಿ 5 ಸೇರಿಸ್ತಾರೆ. ಅದು ಎಷ್ಟು ಮಟ್ಟಿಗೆ ಅವೈಲಬಿಲಿಟಿ ಇರುದಂತ ಸಾಯಿಲ್ ಟೆಸ್ಟಿಂಗ್ನಲ್ಲಿ ಗೊತ್ತಾಗಬೇಕು, ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ. ಆದರೆ ಸಾವಯವ ಗೊಬ್ಬರ ಕರಗಿದ ಗೊಬ್ಬರ, ಅದು ಸಾವಯವ ಗೊಬ್ಬರ ಕರಗಿದ ಗೊಬ್ಬರ ಹಾಕಿದಾಗ ರಸಸಾರ ವ್ಯತ್ಯಾಸ ಆಗೋದಿಲ್ಲ. ಅದು ನ್ಯೂಟ್ರಲ್ಗೆ ಇಲ್ದಿದ್ರೂ ನ್ಯೂಟ್ರಲ್ಗೆ ಬಂದ್ಬಿಡ್ತದೆ. ಹಾಗಾಗಿ ಮುಖ್ಯವಾಗಿ pH ಮೇಂಟೈನ್ ಮಾಡುವಂಥದ್ದು ಪ್ರತಿಯೊಬ್ಬ ರೈತರ ಮುಖ್ಯ ಕರ್ತವ್ಯ. ಇನ್ನು ಕೆಲವರ ಪ್ರಶ್ನೆಗಳು ಬರ್ತವೆ. ಏನಂತ ಹೇಳಿದ್ರೆ, ನಮ್ಮ ಸಾಯಿಲು ಅಸಿಡಿಟಿ ಇದೆ ಅಥವಾ ಆಲ್ಕಲಿನಿಟಿ ಇದೆ, ಇದನ್ನು ಹೇಗೆ ಸರಿ ಮಾಡ್ಕೊಳ್ಬೇಕಂತ. ನೀವು ಸಾವಯವ ಗೊಬ್ಬರವನ್ನು ಉಪಯೋಗಿಸಿದರೆ ಆಟೋಮ್ಯಾಟಿಕ್ ಆಗಿ ನ್ಯೂಟ್ರಲ್ ಆಗಿ ಬರ್ತದೆ. ಆದರೂ ನಿಮಗೆ ಇನ್ನೂ ಬೇಕು ಅಂತ ಹೇಳಿದ್ರೆ ಆಲ್ಕಲಿನ್ ಆದರೆ ಅದಕ್ಕೆ ಜಿಪ್ಸಮ್ ಹಾಕಬೇಕು, ಅದು ಅಸಿಡಿಟಿ ಆದರೆ ಅದಕ್ಕೆ ಸುಣ್ಣ ಹಾಕಬೇಕು. ಇದು ಜಿಪ್ಸಮು ಅಥವಾ ಸುಣ್ಣ ಇದು 2 ಹಾಕಿದ್ರು ಅದು ಟೆಂಪರರಿ ಪ್ರೋಗ್ರಾಮ್. ಪುನಃ ಮಣ್ಣು ಅಸಿಡಿಟಿ ಅಥವಾ ಆಲ್ಕಲೈನಿಗೆ ಬರ್ತದೆ ಅಂತ ಹೇಳಿದ್ರೆ 1 ರಿಂದ 14 ಅಂಶಗಳಿರ್ತವೆ. ಅದು pH 1 ರಿಂದ 7 ಇದ್ರೆ ಅಸಿಡಿಟಿ ಸಾಯಿಲ್ ಅಂತ ಕರಿತೀವಿ ನಾವು. 7 ರಿಂದ 14 ಪಕ್ಕದಲ್ಲಿದ್ರೆ ಅದನ್ನು ಆಲ್ಕಲಿನ್ ಸಾಯಿಲ್ ಅಂತ ಕರಿತೀವಿ. ಸೊ ನಮ್ಗೆ ಬೇಕಾಗಿರೋದು ಆಲ್ಕಲಿನ್ ಸಾಯಿಲ ಅಸಿಡಿಟಿ ಸಾಯಿಲ ಅಂತ. ಇದು ಆಲ್ಕಲಿನ್ ಸಾಯಿಲ್ ಅಂತ ಹೇಳಿದ್ರೆ ಜಿಪ್ಸಮ್ ಹಾಕಬೇಕು, ಮಣ್ಣಿಗೆ ಸಿದ್ಧರಿಸಬೇಕು. ಅಸಿಡಿಟಿ ಸಾಯಿಲ್ ಅಂದ್ರೆ ಸುಣ್ಣ ಹಾಕಬೇಕು. ಜಿಪ್ಸಮು ಅಥವಾ ಸುಣ್ಣ ಯಾವುದನ್ನು ಹಾಕಿದ್ರು ನ್ಯೂಟ್ರಲಿಗೆ ಬರ್ತದೆ. ಆದರೆ ಅದು ಆ ಸ್ಟೇಟಸ್ ನಲ್ಲಿ ಇರೋದು ಬರೀ 2 ತಿಂಗಳು ಮಾತ್ರ. ಈಗ ಆಲ್ಕಲಿನ್ ಆಗಲಿ 2 ತಿಂಗಳು ಇರುತ್ತೆ, ಅಸಿಡಿಟಿ ಆಗಿದ್ರು ಇನ್ನು 2 ತಿಂಗಳು ಇರ್ತದೆ. ಸೊ ಇದು ಪರ್ಮನೆಂಟ್ ಆಗಿ ನಿಮ್ಮ ನ್ಯೂಟ್ರಲ್ ನಲ್ಲಿ pH ನ್ಯೂಟ್ರಲ್ ನಲ್ಲೇ ಇರಬೇಕು ಅಂತ ಹೇಳಿದ್ರೆ ಒಳ್ಳೆಯ ಕರಗಿದ ಸಾವಯವ ಗೊಬ್ಬರವನ್ನು ಹಾಕಬೇಕು. ನೀವು ಹಾಕ್ತಾ ಇದ್ರೆ ಯಾವ ಕಾರಣಕ್ಕೂ ಅದು ಅಸಿಡಿಟಿಗೂ ಹೋಗೋದಿಲ್ಲ, ಆಲ್ಕಲಿನಿಟಿಗೂ ಹೋಗೋದಿಲ್ಲ. ಸೊ ನಾವು ಮೊದಲು ತಿಳ್ಕೊಳ್ಬೇಕಾಗಿರೋದು ಇಷ್ಟೇ. ಸಾವಯವ ಗೊಬ್ಬರ ಕರಗಿದ ಗೊಬ್ಬರ ಅಂತ ಹೇಳಿದ್ರೆ ಅದರಲ್ಲಿ pH ವಿಚಾರ ನೀವು ನೋಡೋದೂ ಬೇಡ, ನೋಡಿದ್ರೂ ಸುಮ್ಮನೆ ಗೋಡೆಯಲ್ಲಿ ಹಾಕಿ ಇಟ್ಕೊಡ್ಬಿಡಿ. ಆದ್ರಿಂದ pH ತಲೆ ಕೆಡಿಸ್ಕೊಳ್ಬೇಕು, ಸುಣ್ಣ ಹಾಕ್ಬೇಕಂತಿಲ್ಲ, ಜಿಪ್ಸಮ್ ಹಾಕ್ಬೇಕಂತಲೂ ಇಲ್ಲ. ಸೊ ಇದು ಮೊದಲು ನೀವು ತಿಳ್ಕೊಳ್ಳಿ. ಆಮೇಲೆ ನಿಮ್ಮ ಕೆಮಿಕಲ್ ಸಿಕ್ಕಾಪಟ್ಟೆ ನೀವು ಹಾಕ್ತಾ ಇದ್ರೆ ಅದು ಅಸಿಡಿಟಿಗೂ ಹೋಗ್ಬೋದು ಅಥವಾ ಆಲ್ಕಲಿನಿಗೂ ಹೋಗ್ಬೋದು. ಇದೆಲ್ಲವನ್ನು ಮಾಡಿದ್ರು ಗೊಬ್ಬರ ತಗೊಳ್ಳೋದು ಗಿಡಗಳು ಯಾವ್ದು ಬೇಕದೆ ಅಂತ ಹೇಳಿದ್ರೆ ಕರಗಿದ ಸಾವಯವ ಗೊಬ್ಬರವನ್ನು ಹಾಕಿದಾಗ ಸೂಕ್ಷ್ಮ ಜೀವಾಣುಗಳ ಬೆಳವಣಿಗೆ ಜಾಸ್ತಿ ಆಗಿ ಸೂಕ್ಷ್ಮ ಜೀವಾಣುಗಳ ಮುಖಾಂತರ ಗೊಬ್ಬರ ತಗೊಳ್ಳೋದು. ಎಕ್ಸೆಪ್ಟ್ ಯೂರಿಯಾ ಒಂದು ಸೈಫನ್ ಲೆಕ್ಕದಲ್ಲಿ ಹೋಗುತ್ತೆ. ಬರೀ ಯೂರಿಯಾ ಯಾವ್ದ್ರಲ್ಲಿ ಮಿಕ್ಸ್ ಇದ್ರು ಸೈಫನ್ ಮುಖಾಂತರ ತೆಗೆದುಕೊಂಡ್ಕೊಳ್ಳೆ ಗೊಬ್ಬರ ನಮ್ಗೆ ಗೊತ್ತಾಗುತ್ತೆ ತಗೊಂಡಿದೆ ಅಂತ. ಗಿಡಗಳೆಲ್ಲ ಹಸಿರಾಗುತ್ತೆ. ಅದು 20-25 ದಿವಸಕ್ಕೆ ಮಾತ್ರ. ಆ 25 ದಿವಸದಿಂದ ರೋಗ ರುಜಿನಗಳು ಬರುವುದು ಎಲ್ಲವೂ ಯಾಕೆಂದ್ರೆ ಅಸಿಡಿಟಿ ಆಗಿದೆ, ಬೇರೆ ಪೋಷಕಾಂಶಗಳು ಹೇಳ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತ ಹೇಳುವಂಥದ್ದು. ಸೊ ಇದನ್ನೆಲ್ಲ ಈ ಸಮಸ್ಯೆಗಳನ್ನು, ಈ ಕನ್ಫ್ಯೂಷನ್ಗಳನ್ನು ನೀವು ತಿಳ್ಕೊಳ್ಬೇಕಾದ್ರೆ ಒಳ್ಳೆಯ ಕರಗಿದ ಸಾವಯವ ಗೊಬ್ಬರವನ್ನು ಹಾಕಿದಾಗ 16 ಪೋಷಕಾಂಶಗಳು ಸಿಗ್ತವೆ. ಆಮೇಲೆ ಅಸಿಡಿಟಿ ಆಲ್ಕಲಿನಿಟಿ ಅಂತ ಪ್ರಶ್ನೆಗಳು ಕೂಡ ಬರುವುದಿಲ್ಲ. ನೀವು ಅದನ್ನು ನಾವು ಅದರ ವಿಚಾರದಲ್ಲಿ ತಲೆ ಕೆಡಿಸ್ಬೇಕಂತ ಇಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ಇದರ ಜೊತೆಗೆ ಕೆಲವರು ಹೇಳ್ತಾರೆ ನಾವು ಕೊಟ್ಟಿಗೆ ಗೊಬ್ಬರ ಹಾಕಿದ್ದೀವಿ, ನಾವು ಸ್ವಲ್ಪ ರಾಸಾಯನಿಕ ಹಾಕಿದ್ದೀವಿ ಅಂತ ಹೇಳ್ತಾರೆ. ರಾಸಾಯನಿಕ ಒಂದು ಹಾಕ್ಲಿಕ್ಕೆ ಬೇಡಿ. ಮೊದಲೇ ನಾನು ಬೇರೆ ವಿಡಿಯೋದಲ್ಲಿ ಹೇಳಿದಾಗೆ ರಾಸಾಯನಿಕ ನಿಮ್ಮ ಸಮಾಧಾನಕ್ಕೆ, ಸಾವಯವ ಗೊಬ್ಬರ ಗಿಡಗಳಿಗೆ ಅಂತ ಹೇಳ್ಬಿಟ್ಟು ಸಾವಯವ ಗೊಬ್ಬರವನ್ನು ಹಾಕಿ ಇದ್ರ ಜೊತೆಗೆ ನೀವು ಕೊಟ್ಟಿಗೆ ಗೊಬ್ಬರ ಹಾಕ್ಬೋದು. ನಿಮ್ಮಲ್ಲಿ ಇದೆ, ಜಾಸ್ತಿ ಸ್ಟಾಕ್ ಇದೆ, ಹಾಕ್ಬೋದು. ಇದು ಹಾಕಿದಾಗ ಏನ್ ಮಾಡುತ್ತೆ, ಈ ಒಳ್ಳೆ ಕರಗಿದ ಗೊಬ್ಬರದ ಜೊತೆಯಲ್ಲಿ ಕೊಟ್ಟಿಗೆ ಗೊಬ್ಬರ ಅಥವಾ ಆಡು ಕುರಿಗಳ ಗೊಬ್ಬರ ಹಾಕಿದ್ರೆ ಅದನ್ನು ಕೂಡ ಇದು ಕರಗಿಸಿ ಕೊಡ್ತದೆ.
ಅದೇನು ತೊಂದರೆ ಇಲ್ಲ. ಸ್ವಲ್ಪ ಕ್ವಾಂಟಿಟಿ ಬೇಕಾದ್ರೆ ಕರಗಿದ ಗೊಬ್ಬರದ ಕ್ವಾಂಟಿಟಿಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಹಾಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಅದು ಇಮಿಡಿಯೇಟ್ ಬರೇ ಕರಗಿದ ಗೊಬ್ಬರ ಆಗಿದ್ದು ಕೂಡಲೇ ಅದು ಮರುದಿವಸದಿಂದ ಶುರು ಮಾಡ್ತದೆ ಕೆಲಸ ಮಾಡಲಿಕ್ಕೆ, ಗೊಬ್ಬರ ತಗೊಂಡು ಗಿಡಗಳು ಚೆನ್ನಾಗಿ ಬರಲಿಕ್ಕೆ. ಈ ಕರಗದೆ ಇರುವಂತದ್ದು ತಿಪ್ಪೆಗುಂಡಿ ಗೊಬ್ಬರ ಅಥವಾ ಬೇರೆ ಯಾವುದೇ ಕರಗದೆ ಇರುವಂತ ಗೊಬ್ಬರಗಳನ್ನು ಹಾಕಿದ್ರೆ ಸ್ವಲ್ಪ ಅದನ್ನು ಕರಗಿಸುವಾಗ ಒಂದೆರಡು ದಿವಸ ವ್ಯತ್ಯಾಸ ಆಗ್ತದೆ. ಆದ್ರಿಂದ ಪಿ ಎಚ್ ಅಂತ ಹೇಳಿ ಏನು ಬರೆದ್ರು ಅದರಲ್ಲಿ ನೀವು ಸಾವಯವ ಗೊಬ್ಬರವನ್ನು ಹಾಕ್ತಾ ಇದ್ರೆ ಅದರ ವಿಚಾರದಲ್ಲಿ ತಲೆ ಕೆಡಿಸಿ ಹೋಗಬೇಡಿ. ಯಾಕೆಂದ್ರೆ ಅದನ್ನ ಕರಗಿದ ಗೊಬ್ಬರ ಆಗಿದ್ರೆ ಕರಗಿದ ಗೊಬ್ಬರ ಅಂತ ಹೇಳ್ತೇನೆ. ಯಾಕೆಂದ್ರೆ ಕರಗಿದ ಗೊಬ್ಬರದಲ್ಲೇ ಇರುವುದು 16 ಪೋಷಕಾಂಶಗಳು. ಅದರಲ್ಲಿನೂ ಒಂದೇ ರೀತಿಯ ಕೃಷಿ ತ್ಯಾಜ್ಯ ವಸ್ತುಗಳಲ್ಲಿ ಕರಗಿಸಿ ಬಿಟ್ಟು ಹಾಕಿದ್ರೂ 16 ಪೋಷಕಾಂಶಗಳು ಬರುವುದಿಲ್ಲ. ಅದಕ್ಕಾಗಿ ಯಾವಾಗ ಅದನ್ನು 4-5 ಕೃಷಿ ತ್ಯಾಜ್ಯ ವಸ್ತುಗಳನ್ನು ಕರಗಿಸಿ ಬಿಟ್ಟು ಅದು ಕರಗಿದ ಮೇಲೆ ಆ ಗೊಬ್ಬರ ಉಪಯೋಗಿಸಿದಾಗ ಪಿ ಎಚ್ಚಿನ ವಿಚಾರದಲ್ಲಿ ನಾವು ತಲೆ ಕೆಡಿಸಿಕೊಳ್ಬೇಕಂತಿಲ್ಲ. ಅದು ಆಟೋಮ್ಯಾಟಿಕ್ ಆಗಿ ಲಾ ಆಫ್ ನೇಚರ್ ಮುಖಾಂತರ ಅದು ಗಿಡ ಸರಿಯಾಗುತ್ತೆ. ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ, ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಧನ್ಯವಾದಗಳು.